ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್. ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾವೀಗ ಇರೋದು ಬೆಳಗಾವಿ ರೈಲ್ವೆ ಸ್ಟೇಷನಲ್ಲಿ. ಹಾಗೆ ರೈಲ್ವೆ ಸ್ಟೇಷನಲ್ಲಿ ಒಂದೆರಡು ಫೋಟೋ ತೊಗೊಳ್ಳೋಣ ಅಂತ ತೊಗೊಂಡೆ ಒಂದು. ಹಾಗೆ ಫ್ರೆಂಡ್ಸ್ ಜೊತೆ ಒಂದು ಗ್ರೂಪ್ ಫೋಟೋ ಬೇಕಲ್ಲ, ಅದಕ್ಕೊಂದು ತೊಗೊಂಡ್ವಿ. 5 ಜನ ಹೋಗ್ತಾಯಿದ್ದೀವಿ ಇಲ್ಲಿಂದ. ಇಲ್ಲಿ ನೋಡಿ ನಮ್ಮ ದೋಸ್ತ ರಾಜನ ಥರ ಕುಂತವನ. ಹೆಂಗೆ ನಮ್ಮ ಹುಡುಗ ಬೆಂಕಿ ಅಲ್ಲ. ಸಾರಿ ಗೈಸ್, ನೈಟ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ವ್ಯೂ ಹೆಂಗೈತೆ. ಫಾಗ್ ಇರೋದ್ರಿಂದ ಜಾಸ್ತಿ ಕಾಣ್ತಾಯಿಲ್ಲ, ಫುಲ್ಲು ಗ್ರೀನ್ ಐತೆ. ಬಟ್ ಫಾಗ್ ಎಲ್ಲ ಕವರ್ ಮಾಡ್ಕೊಂಡೈತೆ, ಜಾಸ್ತಿ ಕಾಣ್ತಿಲ್ಲ. ಈ ಟೈಮಲ್ಲಿ ಬಂದು ತೊಂದರೆ, ಬಂದಿಲ್ಲ ಅಂದರೆ ತೊಂದರೆ, ಏನು ಮಾಡೋಕ್ಕಾಗುತ್ತೆ. ಹೋಗ್ತಾ ಇದ್ದೀವಿ, ನಾವು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ಕಷ್ಟಪಟ್ಟು ಟ್ರೈನಿಂದ ಇಳಿದ್ವಿ ಗೈಸ್. ಇಲ್ಲಿಂದ 12 ಕಿಲೋಮೀಟ್ರ್ ನಡಿಬೇಕು. ಏನೇನಾಗುತ್ತೋ ನೋಡೋಣ ಗೈಸ್, ನಡ್ಕೊಂಡು ಹೋಗೋಣ. ಹಾಗೆ ಇದರಲ್ಲೊಂದು ರೀಲ್ ಮಾಡ್ತಾಯಿದ್ದೀನಿ. ಇದೇ ಗ್ಯಾಪಲ್ಲಿ ನನ್ನ ಫ್ರೆಂಡು ಟ್ಯಾಂಕ್ ಖಾಲಿ ಮಾಡ್ತಾವನೆ. ಇದೇ ಗ್ಯಾಪಲ್ಲಿ ನಾನೊಂದು 2 ಫೋಟೋ ತೊಗೊಂಡೆ. ನೇಚರ್ ಮಸ್ತಿತ್ತು. ಇಲ್ಲಿ ನೋಡಿ ಗೈಸ್, ಟನ್ನಲಲ್ಲಿ ಫುಲ್ ಟ್ರೈನ್ ಬರ್ತೈತೆ ಅಂತ ನನ್ನ ಫ್ರೆಂಡ್ ಎದ್ದ ಬಿದ್ದ ಓಡ್ತಾವನಾಗೆ. ರನ್ನಿಂಗ್ ರೇಸಲ್ಲಿ ಬಿಟ್ಟಿದ್ರೆ ಫಸ್ಟ್ ಬಂದಿರೋನು. ನೋಡಿ ಟ್ರೈನ್ ಬರ್ತೈತೆ ಈಗ, ಫುಲ್ಲು ಓಡೋದ ನನ್ನ ಫ್ರೆಂಡು. ಈ ಥರ ಟನ್ನಲ್ ಎಷ್ಟೊಂದಿದೆ ಫ್ರೆಂಡ್ಸ್ ಇಲ್ಲಿ ಹೋಗುವಾಗ. ನೀವು ದೂಧಸಾಗರ್ಗೆ ಬರ್ತಾಯಿದ್ದೀರ ಅಂದರೆ 12 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿ ಫ್ರೆಂಡ್ಸ್. ಅದೇ ಮಸ್ತು ಒಳ್ಳೆ ಮೆಮೊರಿ ಉಳಿಯುತ್ತೆ, ಇಲ್ಲಾಂದರೆ ವೇಸ್ಟು. ಇಲ್ಲಿ ನೋಡಿ ಗೈಸ್, ನನ್ನ ಫ್ರೆಂಡ್ ಗೆಟಪ್ನ ಮಳೆ ಬರ್ತೈತೆ ಅಂದ್ಬಿಟ್ಟು ಹೆಂಗೆ ಕವರ್ ಆಗಿದ್ದಾನೆ. ಫ್ರೆಂಡ್ಸ್, ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ನ ಐರನ್ನಿಂದ ಮಾಡಿರೋದು. ಕೆಳಗೆ ಏನು ಸಪೋರ್ಟ್ ಇಲ್ಲ. ಕೆಳಗೆ ಏನಾದ್ರು ಬಿತ್ತಂದ್ರೆ ಮುಗೀತು ಅಷ್ಟೇ ನಮ್ಮ ಕತೆ. ಆದರೂ ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಇದೇ ರೂಟು, ಬೇರೆ ದಾರಿ ಇಲ್ಲ. ಹೋಗ್ತಾ ಇದ್ದೀವಿ ಸುಮ್ಮನೆ. ಆದರೂ ಒಳ್ಳೆ ನೇಚರ್ ಫ್ರೆಂಡ್ಸ್, ಮಸ್ತಾಗಿರುತ್ತೆ. ಹಾಗೆ ಮತ್ತೊಂದು ಬಂತು ಇಲ್ಲಿ. ಅದೇ ಗ್ಯಾಪಲ್ಲಿ ಇನ್ನೊಂದು ವೀಡಿಯೋ ಮಾಡಿಕೊಂಡೆ. ನೋಡಿ, ಯಾರು ಟ್ರೈನ್ ಹತ್ರ ಇರೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡಿ ಗೈಸ್, ಮಿನಿ ದೂಧಸಾಗರ್ಗಿಂತ ಮುಂಚೆ ಬರುತ್ತೆ ಇದು ಸಣ್ಣ ಫಾಲ್ಸು. ಹಂಗೆ ಹೋಗ್ತಾ ಹಂಗೆ ಸಿಕ್ತು, ಹಂಗೆ ಇದನ್ನು ನೋಡ್ಕೊಂಡು ಹೋಗ್ತೀವಿ. ಹಂಗೆ ಇಲ್ಲೊಂದು ಫೋಟೋ ತೊಗೊಂಡು ಹೋದ್ವಿ. ಇಲ್ಲಿಂದ ಬಿಟ್ಟು ಒಂದು ನೇಚರ್ ಮಸ್ತಾಗಿ ಸಿಕ್ತು, ಒಂದು ವ್ಯೂ, ಒಳ್ಳೆ ನೇಚರ್ ಫ್ರೆಂಡ್ಸ್. ಇದೊಂದು ನೋಡಿದ್ವಿ. ನೀವು ಕಾಯ್ತಾ ಇದ್ದಿದ್ದು ಇದಕ್ಕೆ ತಾನೇ ಬಂತು ನೋಡಿ, ದೂಧಸಾಗರ ಕೊನೆಗೂ ಬಂದೇ ಬಿಡ್ತು. ಚೆನ್ನಾಗಿದೆ, ಮಸ್ತಾಗಿರುತ್ತೆ. ರೈನ್ ಸೀಸನಲ್ಲಿ ಹೋದರೆ ಮಸ್ತಾಗಿರುತ್ತೆ, ಆದರೆ ಬಿಡೋದಿಲ್ಲ ಫ್ರೆಂಡ್ಸ್ ರೈನಿ ಸೀಸನಲ್ಲಿ ಮಾತ್ರ. ಇಲ್ಲಿ ನಾವು ಇದ್ದಿದ್ದೆ ಒಂದು 10 ನಿಮಿಷ ಅಷ್ಟೇ ಫ್ರೆಂಡ್ಸ್ ಇದ್ದಿದ್ದೆ. ಪೊಲೀಸರು ಕಳಿಸ್ಬಿಟ್ರು, ನೀರು ಜಾಸ್ತಿ ಹೆವಿ ಬರ್ತಾಯಿಲ್ಲ ಅಂತಂದ್ಬಿಟ್ಟು. ಬೇಗ ಫೋಟೋ ತಗೊಂಡು ಹಂಗೆ ಇದ್ದಿದ್ದೆ, ಜಾಗ ಖಾಲಿ ಮಾಡಿದ್ವಿ. ಪೊಲೀಸರು ಬಿಡೋಲ್ಲ ಫ್ರೆಂಡ್ಸ್, ಹಿಡ್ಕೊಳ್ಳೋಕ್ಕೆ ಜಾಸ್ತಿ ಇರುತ್ತೆ. ಸೇಫ್ಟಿ ನೋಡ್ತಾರೆ ಅವರು. ನೋಡಿ ಹಂಗೆ ಒಂದೆರಡು ಫೋಟೋನ ನಾವು ಹಾಗೆ ಫ್ರೆಂಡ್ಸ್ ಜೊತೆನೂ ತೊಗೊಂಡಿದ್ದು ಗೈಸ್. ಅಲ್ಲಿಂದ ಬಂದ್ವಿ. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಅದಕ್ಕೆ ಜಾಮು ಮತ್ತು ಬ್ರೆಡ್ ತಂದಿದ್ವಿ ಅಲ್ಲಿಂದನೇ. ನಿಮಗೆ ದೂಧಸಾಗರಲ್ಲಿ ಏನು ಸಿಗಲ್ಲ ಫ್ರೆಂಡ್ಸ್, ನೀವೇ ತೊಗೊಂಡೋಗ್ಬೇಕು.
ನಾವೇ ತೊಗೊಂಬಂದು ತಿಂತಾಯಿದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಪೂನ್ ತಂದಿಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡು ತೆಗಿತವನು ಜಾಮ್ನ. ಅಯ್ಯೋ, ಇಂಥ ಜನಗಳು ಎಲ್ಲಿ ಸಿಗ್ತಾರೆ ಫ್ರೆಂಡ್ಸ್? ಹೊಡೀರಿ ಚಪ್ಪಾಳೆ. ನಮ್ಮ ಇಂಡಿಯಾದಾಗ ಮಾತ್ರ ಇಂಥವ್ರು ಸಿಗೋದ. ಹಂಗೆ ಟ್ರೈನಿಗೆ ವೇಟ್ ಮಾಡ್ತಾ ಮಾಡ್ತಾ ಒಂದೆರಡು ಫೋಟೋ ತೆಗೆದೆ ನೇಚರ್ದು. ಟ್ರೈನ್ ಸ್ವಲ್ಪ ಲೇಟಾಗಿ ಬಂತು ಫ್ರೆಂಡ್ಸ್ ಇಲ್ಲಿ, ಆದರೂ ನೇಚರ್ ಒಳ್ಳೆ ನೇಚರ್ ಸಿಕ್ತು, ಅದಕ್ಕೆ ಒಂದೆರಡು ಫೋಟೋ ತೆಗೆದೆ. ಕೊನೆಗೆ ಟ್ರೈನ್ ಸಿಕ್ತು ಫ್ರೆಂಡ್ಸ್. ಸಿಕ್ತು, ಎಷ್ಟೊಂದು 3 ಅವರ್ ವೇಟ್ ಮಾಡಿದ್ವಿ ಫ್ರೆಂಡ್ಸ್. 3-4 ಅವರ್ ವೇಟ್ ಮಾಡಿ ಟ್ರೈನ್ ಬಂತು. ಹತ್ಕೊಂಡು ಬೆಳಗಾವಿಗೆ ಹೋದ್ವಿ. ಹೋಗ್ತಾ ಇರಬೇಕಾದ್ರೆ ನನ್ನ ಫ್ರೆಂಡ್ ನೋಡಿ ಚೆನ್ನಾಗಿ ನಿದ್ದೆ ಮಾಡ್ದೆ ಸರಿಯಾಗಿ. ಹೆಂಗೆ ಹೊಡಿತಾವೆ ನೋಡಿ ಬರ್ಕೆ. ಇದೇ ಗ್ಯಾಪಲ್ಲಿ ನಾನು ಒಂದು ಕಪ್ ಟೀ ಕುಡಿದೆ ಸ್ಟಾಪ್ ಅಂದಾಗ. ಕೊನೆಗೂ ಬೆಳಗಾವಿಗೆ ಬಂದ್ವಿ ಫ್ರೆಂಡ್ಸ್. ಸಕ್ಸಸ್ಫುಲ್ಲಾಗಿ ದಿವಸ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. ಫುಲ್ ಖುಷಿ ಆಯಿತು. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.